ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಂಗಳೂರು ಶೈಲಿಯ ಮೀನಿನ ಸಾರನ್ನು ಮಾಡ್ತಾಯಿದ್ದೀನಿ. ಬಹಳ ಸುಲಭವಾಗಿ ಕೇವಲ 10 ನಿಮಿಷದಲ್ಲಿ ಮಾಡುವಂತಹ ಈ ಸಾರು ದೋಸೆ ಜೊತೆ ವೈಟ್ ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಪ್ಯಾನಿಗೆ ನಾನು 1/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಕರಿಮೆಣಸು, 1/4 ಚಮಚಕ್ಕಿಂತ ಕಮ್ಮಿ ನಾನು ಮೆಂತೆ ಒಂದು 10 ಸೀಡ್ಸಿದ್ರೆ ಸಾಕು, ಜಾಸ್ತಿ ಬೇಡ, ಕಹಿ ಬಂದುಬಿಡುತ್ತೆ. ಕಮ್ಮಿ ಉರಿಯಲ್ಲಿ ಇದನ್ನು ನಾವು 1 ರಿಂದ 2 ನಿಮಿಷ ಹುರ್ಕೊಳ್ಬೇಕು. ನೋಡಿ, ಇವಾಗ ಹುರಿದಿದ ನಂತರ ತಣ್ಣಗಾಗಕ್ಕೆ ಬಿಡೋಣ. ನಂತರ ಒಂದು ಜಾರಿಗೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಹುರಿದಿರುವಂತಹ ನಾವು ಮಸಾಲಾನ ಅದು ಕೂಡ ಹಾಕೋಣ. ಜೀರಿಗೆ, ಮೆಣಸು ಮತ್ತು ಮೆಂತೆನ ಇದು ಕೂಡ ಹಾಕಿ, ನಂತರ ಅರ್ಧ ಹೋಳು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ನಾನು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು 5 ರಿಂದ 6 ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಡ. ಇದಕ್ಕೆ ಒಂದು ಲಿಂಬೆಹಣ್ಣಿನ ಸೈಜು ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಖಾರಕ್ಕೆ 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕಡ್ಡಿ, ನೀರು ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು. ನಂತರ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನು ಕಡಲೆಕಾಯಿ ಎಣ್ಣೆ, ನಾನು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ, ನೀವು ಯಾವುದೇ ಎಣ್ಣೆ ಯೂಸ್ ಮಾಡ್ಬೋದು. 2 ಚಮಚ ಈರುಳ್ಳಿ, ಇಷ್ಟೇ. ಇದಕ್ಕೆ ಜಾಸ್ತಿ ಮಸಾಲೆ ಬೇಡ. ಈ ಫಿಶ್ ಕರಿ ಹೆವಿ ಆಗಿರೋದಿಲ್ಲ, ತುಂಬ ಲೈಟಾಗಿರುತ್ತೆ. ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಬೇಕು ನೀವು. 1 ನಿಮಿಷ ಈರುಳ್ಳಿ ಹುರಿದ್ರೆ ಸಾಕು. ಮಾಡಿ ಮತ್ತೆ ಪದೇ ಪದೇ ಮಾಡೋದಕ್ಕೆ ಇಷ್ಟಪಡ್ತೀರ, ಅಷ್ಟು ಸುಲಭವಾದ ರೆಸಿಪಿ. ನಾವು ಇವಾಗ ರುಬ್ಬಿರುವಂತಹ ಮಸಾಲೆನ ಹಾಕಿ, ಅದಕ್ಕೆ ನಾನು 1 ಗ್ಲಾಸ್ ಮಸಾಲೆ ಅದಕ್ಕೆ ನೀರು ಹಾಕಿದ್ದೀನಿ. ರುಬ್ಬಿರೋ ಜಾರಿಗೆನೇ ಹಾಕಿದ್ದೀನಿ. 1/4 ಚಮಚ ಅರಶಿನದ ಪುಡಿ ಮತ್ತು ಕಲ್ಲುಪ್ಪು ನಾನು 1.5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಬೋದು. ನಂತರ ಇದನ್ನು ನಾವು ಒಂದು 8 ರಿಂದ 10 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ನಾನು ಇನ್ನೊಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಒಟ್ಟಾರೆ ಒಂದು ಅರ್ಧ ಲೀಟ್ರಷ್ಟು. ನಾನು ಇವಾಗ ಈ ಮಸಾಲೆನ ಒಂದು 8 ನಿಮಿಷ ಆಲ್ರೆಡಿ ಬೇಯಿಸಿದ್ದೀನಿ. ಈ ಸಮಯದಲ್ಲಿ ನೀವು ಉಪ್ಪು ಖಾರ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ನಂತರ ಇದಕ್ಕೆ ನಾನು 8 ಅಂಜಲ್ ಫಿಶನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ರೋಹು ಅಥವಾ ಕಾಟ್ಲಾ ಫಿಶನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಅಂಜಲ್ ಫಿಶನ್ನು ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಕಮ್ಮಿ ಮೂಳೆಗಳಿರುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೆ ಬಹಳ ಸುಲಭ ಇರುತ್ತೆ. ಯಾಕಂದರೆ ಮಧ್ಯದಲ್ಲಿ ಮಾತ್ರ ಮೂಳೆ ಇರುತ್ತೆ, ಹಾಗೂ ರುಚಿಕರವಾಗೂ ಇರುತ್ತೆ. ಇವಾಗ ಇದನ್ನು ನೀವು ಹೈ ಫ್ಲೇಮಲ್ಲಿ ಕರೆಕ್ಟಾಗಿ 5 ನಿಮಿಷ ಬೇಯಿಸಬೇಕು, ಜಾಸ್ತಿ ಬೇಯಿಸೋದು ಬೇಡ. ಆಮೇಲೆ ಫಿಶ್ ಹಾಕಿದ್ಮೇಲೆ ಒಂದು ಟಿಪ್ಪು ಏನಂದರೆ, ಫಿಶ್ ಹಾಕಿದ್ಮೇಲೆ ತಿರುಗ್ಸೋಕ್ಕೆ ಹೋಗಬೇಡಿ, ಹಾಗೆ ಹೈ ಫ್ಲೇಮಲ್ಲಿ ಅದನ್ನು ಬೇಯಿಸಿ. ನೋಡಿ, ನಾನಿವಾಗ 5 ನಿಮಿಷ ಇದನ್ನು ಬೇಯಿಸ್ತಾ ಇದ್ದೀನಿ. 5 ನಿಮಿಷದ ನಂತರ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ತಿರುಗಿಸ್ತಾ ಇಲ್ಲ. ಆಫ್ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಹಾಗೆ ಬಿಟ್ಬಿಡಿ. 10 ನಿಮಿಷದ ನಂತರ ತೆಗೆದುಬಿಟ್ಟು ಇದನ್ನು ಸರ್ವ್ ಮಾಡಿ. ಮೀನು ಆ ಮಸಾಲೆಯ ರಸ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ತಿನ್ನೋದಕ್ಕೂ ಬಹಳ ರುಚಿಕರವಾಗಿರುತ್ತೆ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.